ಇನ್ನು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪದಲ್ಲಿ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಿನ್ನೆ ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿತು. ಇವತ್ತು ಕೂಡ ಕಲಾಪ ಆರಂಭ ಆಗ್ತಿದ್ದಾಗೆ ಇದೇ ವಿಷಯ ಗದ್ದಲಕ್ಕೆ ಕಾರಣವಾಯಿತು ಮತ್ತು ಪಬ್ಲಿಕ್ ಟಿವಿ ಜೊತೆಗೆ ತಿಮ್ಮಾಪುರ್ ಅವರು ಮಾತನಾಡಿದ್ರು. 6,000 ಕೋಟಿ ಅಕ್ರಮದ ಬಗ್ಗೆ ಪುರಾವೆ ಕೊಡ್ಲಿ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರು. 6,000 ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು 5 ದಾಖಲೆಗಳನ್ನು ಕೊಟ್ಟಿದ್ದೀನಿ. 6,000 ಕೋಟಿಯನ್ನ ಲೂಟಿ ಮಾಡಿರೋದು. ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಬಕಾರಿಯ ವಿಚಾರದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನ ಮಾನ್ಯ ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟು ಸರ್ಕಾರ ನಡ್ಸಕ್ಕಾಗತ್ತೇನ? ಅಂತದೇನು ನಡೆದಿಲ್ಲ. ಅವ್ರು ಹೇಳ್ದಂಗೆಲ್ಲ ಕೊಡಕ್ಕಾಗತ್ತಾ? ಮೋದಿ ಶುಡ್ಗೋ ಅಂತ ರಾಹುಲ್ ಗಾಂಧಿ ಹೇಳ್ಬಿಟ್ಟು ಕೊಟ್ಬಿಟ್ರೆ ಸರ್ಕಾರ ನಡ್ಸಕ್ಕಾಗತ್ತಾ? ಆಗುತ್ತಾ? ಈಶ್ವರಪ್ಪ ಗೋ ಅಂದ್ಬಿಟ್ಟಾಗ ಈಶ್ವರಪ್ಪ ಸರ್ಕಾರ ನಡ್ಸಕ್ಕಾಗತ್ತಾ? ಇನ್ಮೇಲೆ ಎಲ್ಲರೂ ಈ ಪ್ಯಾಟ್ರನ್ ಸೆಟ್ ಮಾಡ್ಕೊಳ್ತಾರೆ. ಅಷ್ಟೇ, ಪ್ಯಾಟ್ರನ್ ಸೆಟ್ ಮಾಡ್ಕೊಳ್ಳಿ. ಹೇಸಿಗೆ ತಿಂದಿದ್ದೀನಿ, ನಿಂಗೆ ವಾಸನೆ ಬಂತಾ ನನ್ನ ಬಾಯಿಯಿಂದ? ಆ ಲೆವೆಲ್ಗೆ ಆಗ ಹೇಳು ನೋಡೋಣ. ಈ ಲೆವೆಲಲ್ಲಿ ಇದ್ದೀರಿ, ಸಂತೋಷ. ಎರಡನೇದು, ಐ ಹ್ಯಾವ್ ಎ ಸ್ಟ್ರಾಂಗ್ ಅಬ್ಜೆಕ್ಷನ್ ಟು ದಿಸ್ ಅಪೋಸಿಷನ್ ಪಾರ್ಟಿ ಕಾಲ್ಡ್ ಬಿಜೆಪಿ ಕರ್ನಾಟಕದಲ್ಲಿ. ನಿಮಗೆ ನಾಚಿಕೆನೂ ಇಲ್ಲ, ನಿಮಗೆ ಸೀರಿಯಸ್ನೆಸ್ಸೂ ಇಲ್ಲ. 6,000 ಕೋಟಿಯ ಬೆಚ್ಚಿ ಬಿದ್ದಿರುವಂತಹ ಈ ಭ್ರಷ್ಟಾಚಾರ ಹಗರಣಕ್ಕೆ ನಿನ್ನೆ ರಾತ್ರಿ ಸದನ ಮುಗಿಸೋ ಟೈಮಲ್ಲಿ ನಾವು ಮಾಡಿದ್ದೀವಿ ಅನ್ನೋದನ್ನು ತೋರ್ಸಕ್ಕೆ, ಯಾರದ್ದೋ ಕಣ್ಣನ್ನು ಒರೆಸಕ್ಕೆ, ಇನ್ಯಾರದ್ದೋ ಕಣ್ಣಿಗೆ ಮಣ್ಣು ಹಾಕಲಿಕ್ಕೆ ನೀವು ಅಹೋರಾತ್ರಿ ಪ್ರತಿಭಟನೆ ಮಾಡಿರೋದು. ಯು ಆರ್ ನಾಟ್ ಸೀರಿಯಸ್. ದಿಸ್ ಪಾರ್ಟಿ ಹ್ಯಾಸ್ ಕಾಂಪ್ರಮೈಸ್ಡ್ ವಿತ್ ದಿ ಸ್ಟೇಟ್ ಗವರ್ನಮೆಂಟ್ ಫಾರ್ ಇಟ್ಸ್ ಓನ್ ರೀಸನ್ಸ್ ಅಂತ ಹೇಳಬೇಕು ಜನ. ನನ್ನ ಪ್ರಕಾರ ಮಿಸರಬಲಿ ಫೇಲ್ಡ್ ಇನ್ ದಿಸ್ ಅನ್ನೋದನ್ನ ಹೇಳಬೇಕು, ಅನುಮಾನನೇ ಇಲ್ಲ ಅದರಲ್ಲಿ. ಎಸ್, ವಿಧಾನ ಪರಿಷತ್ತಲ್ಲಿ ಏನಪ್ಪ ಅಂತ ಸಿ ಟಿ ರವಿ ಅದೇನು ಪಾಕಿಸ್ತಾನ ನಾಲಿಗೆ ಅಂತ ಹೇಳಿದ್ರಂತೆ, ಅದಕ್ಕೆ ಕ್ಷಮೆ ಕೇಳಬೇಕು ಅಂದ್ರಂತೆ. ಅವ್ರು ನಾನು ಯಾಕೆ ಕೇಳಿ ಅಂತ ಅವ್ರೇನೋ ಸಭಾಪತಿ 8 ಗಂಟೆಗೆ ಬಂದು ನಾನು ಭೇಟಿ ಮಾಡಪ್ಪ ಅಂದಿದ್ರಂತೆ. ಅವ್ರು ಬರಲಿಲ್ವಂತೆ. ಹಾಗೆ 1 ದಿನದ ಮಟ್ಟಿಗೆ ಅವ್ರನ್ನ ಏನು ಸಭಾಪತಿ ಏನು ಅಮಾನತ್ ಮಾಡಿದಂತೆ. ಇನ್ನು ಹರಿಪ್ರಸಾದ್ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಲ್ಲ, ಮಿತ್ರ ರಾಷ್ಟ್ರ ಅದ. ನಿಮ್ಮ ಮನೆ ಕರ್ಕೊಂಡ್ಬಂದು ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಇಟ್ಕೋಬಹುದು ತಾವು, ಯಾರಿಗೂ ಬೇಜಾರಿಲ್ಲ ಅದರಲ್ಲಿ, ನಮ್ಗೇನು ತೊಂದರೆ ಇಲ್ಲ. ಅಥವಾ ಯಾರ್ಯಾರಿಗೂ ಬೇಕೋ ಅವ್ರು ಪಾಕಿಸ್ತಾನಕ್ಕೆ ಹೋಗೂ ಇರ್ಬೋದು ಬೇಕಾದ್ರೆ, ನಮ್ಗೆ ಅದು ಸಮಸ್ಯೆ ಇಲ್ಲ ಅಲ್ವೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.